ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ನೆಲಸಮ ಆಗಿದೆ. 1 ಗಂಟೆಯಿಂದ ಕಾರ್ಯಾಚರಣೆಯನ್ನ ರಕ್ಷಣಾ ಪಡೆಗಳು ಸಿಬ್ಬಂದಿಗಳು ಖುದ್ದಾಗಿ ಡಿಸಿ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ರಕ್ಷಣಾ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಇದರಿಂದ ಅಂದ್ರೆ ಇದುವರೆಗೆ 10 ರಿಂದ 15 ಮಂದಿಯ ರಕ್ಷಣೆಯನ್ನ ಮಾಡಲಾಗಿದೆ. ಗಾಯಾಳುಗಳನ್ನ ಎಲ್ಲರೂ ಕೂಡ ಈಗ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹತ್ರ ಯಾವುದಿದೆ ಆ ಹಾಸ್ಪಿಟಲ್ಗೆ. ಆದ್ರೆ ಒಬ್ಬರ ಸ್ಥಿತಿ ಮಾತ್ರ ಚಿಂತಾಜನಕವಾಗಿದೆ. ಇದು 5 ಅಂತಸ್ತಿನ ಕಟ್ಟಡ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿದಂತಹ ಕಟ್ಟಡ ಇದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರಿಗೆ ಸೇರಿದಂತಹ 5 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ನೆಲಸಮ ಆಗಿದೆ. ಪರಿಣಾಮ ಅಲ್ಲಿದ್ದಂತವರೆಲ್ಲರೂ ಕೂಡ ಅವಶೇಷಗಳಡಿ ಸಿಗಾಕೊಂಡಿದ್ದಾರೆ. 1 ಗಂಟೆಯಿಂದ ಸತತವಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದುವರೆಗೆ ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಕಟ್ಟಡ ಕುಸಿತದಲ್ಲಿ 3 ಈಗ ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದೆ. ರಕ್ಷಣಾ ಕಾರ್ಯ ಕೂಡ ಮುಂದುವರಿತಾ ಇದೆ. 3 ಈಗ ಸಾವನ್ನಪ್ಪಿದ್ದಾರೆ. ಕಟ್ಟಡ ಕುಸಿತ ಆದಂತಹ ಪರಿಣಾಮ ಧಾರವಾಡದಲ್ಲಿ ಆಗಿರೋ ಘಟನೆ ಇದು. ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದೆ. ರಕ್ಷಣಾ ಕಾರ್ಯವನ್ನ ಕೂಡ ಮುಂದುವರಿಸಲಾಗಿದೆ. ಒಂದು 10 ರಿಂದ 15 ಜನನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಸಾವನ್ನಪ್ಪಿರೋರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದವರ ಅಥವಾ ಆ ಕಟ್ಟಡದ ಅವಶೇಷಗಳ ಅಡಿ ಸಿಗಾಕೊಂಡವರ ಇನ್ನೂ ಕೂಡ ಮಾಹಿತಿ ತಿಳಿದು ಬರ್ತಾ ಇಲ್ಲ. ಒಟ್ಟಾರೆಯಾಗಿ ಕಟ್ಟಡ ಕುಸಿತದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಎಸ್, ಇದು ಧಾರವಾಡದಲ್ಲಿ ಆಗಿರೋ ಘಟನೆ. ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದೆ. ರಕ್ಷಣಾ ಕಾರ್ಯ ಸ್ಥಗಿತ ಅಂದ್ರೆ ಒಂದು ಮುಂದುವರಿತಾ ಇದೆ. ಇನ್ನೂ ಕೂಡ ಅಲ್ಲಿನ ಸ್ಥಳೀಯರು ಕೈ ಜೋಡಿಸಿದ್ದಾರೆ. ರಕ್ಷಣಾ ಪಡೆಯಲ್ಲಿ ಹೋಗಿದೆ, ಡಿಸಿ ಅವರು ಹೋಗಿದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದೆ. ಏನಪ್ಪಾ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಾವೇದ್ ಕಡೆಯಿಂದ. ಜಾವೇದ್, ಈಗ 3 ಸಾವನ್ನಪ್ಪಿದ್ದಾರೆ ಅನ್ನೋ ಘಟನೆ ಅಂದ್ರೆ ಮಾಹಿತಿ ಸಿಗ್ತಾ ಇದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದವ್ರ ಅಥವಾ ಸ್ಥಳದಲ್ಲೇ ಇದ್ದವ್ರ ಹೇಗೆ ಜಾವೇದ್ ಅವರು? ಸದ್ಯಕ್ಕೆ ಏನಂತ ಹೇಳಿದ್ರೆ ಈಗ ಹಾಸ್ಪಿಟ್ಲಿಗೆ ಏನು 6 ಜನ 8 ಜನ ಏನು ಕಳಿಸಿದ್ದಾರೆ. ಅದರಲ್ಲಿ 3 ಜನ ಏನಂತ ಹೇಳಿದ್ರೆ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಆದ್ರೂ ಕೂಡ ಏನಂತ ಹೇಳಿದ್ರೆ ಇಲ್ಲಿ ಸ್ಥಳದಲ್ಲಿ ಇನ್ನೂ ಎಷ್ಟು ಜನ ಜಾವೇದ್, ಎಸ್, ಪ್ರತ್ಯಕ್ಷದರ್ಶಿಗಳು ವೆಂಕನಗೌಡ ಪಾಟೀಲ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕನಗೌಡ ಅವರೇ ನಮಸ್ತೆ. ನಮಸ್ತೆ, ಹೇಳಿ. ಈ ಘಟನೆ ಆಗ್ಬೇಕಾದ್ರೆ ನೀವು ಸ್ಥಳದಲ್ಲೇ ಇದ್ರಾ? ನಾವು ಸ್ವಲ್ಪ ದೂರದಲ್ಲಿ ಇದ್ದೀವಿ. ಎಷ್ಟು ಅಂತಸ್ತಿನ ಕಟ್ಟಡ ಇದು? ಇದು ಆಕ್ಚುಲಿ ಈಗ 4 ಹಂತದ ಕಟ್ಟಡ ಪೂರ್ಣ ಆಗಿತ್ತಿದು. ಇನ್ನು ಆ ಕಟ್ಟಡ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಅಂದ್ರೆ ಬಿಲ್ಡಿಂಗ್ ಈಗ ಇನ್ನು ಕಟ್ಟಡ ಕಟ್ತಾ ಇದ್ರು. ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಇವತ್ತೇನಂತಂದ್ರೆ ಆಕ್ಚುಲಿ ಆ ಕೆಲಸಗಾರರಿಗೆಲ್ಲ ಇವತ್ತು ರಜೆ ತಗೊಂಡಿದ್ರು. ಅವ್ರೆಲ್ಲ ಕೆಲಸಗಾರರು, ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸಗಾರರೆಲ್ಲ. ಬಟ್ ಏನಂತಂದ್ರೆ ಈ ಕಟ್ಟಡದೊಳಗೆ ಕೆಲವು ಅಂಗಡಿಗಳನ್ನ ಈಗಾಗಲೇ ಏನು ಪೂರ್ಣಗೊಂಡಿರ್ತಕ್ಕಂತ ಏನು ಕೆಳ ಹಂತದ ಕಟ್ಟಡ ಏನಿತ್ತು ಆ ಹಂತದ ಕಟ್ಟಡಗಳನ್ನ ಬಾಡಿಗೆ ಕೊಟ್ಟಿದ್ರು. ಅಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಬಾಡಿಗೆ ಕೊಟ್ಟಿದ್ರು. ಹೀಗಾಗಿ ಈ ಒಂದು ದುರಂತ ನಿಜಕ್ಕೂ ಬಹಳ ದೊಡ್ಡ ಶಬ್ದ ಆಯ್ತು. ಶಬ್ದ ಆದ ಸಂದರ್ಭದಲ್ಲಿ ಅಲ್ಲಿ ಸ್ಥಳಕ್ಕೆ ಹೋದಾಗ ಬಹಳಷ್ಟು ಅಲ್ಲಿ ಕುಸಿದ್ ಬಿಟ್ಟಿತ್ತು. ಅಲ್ಲ, ನೀವು ಈಗ ಸುಮಾರು ಎಷ್ಟು ಜನ ಇದ್ರು ಅನ್ನೋ ಮಾಹಿತಿ ಏನಾದ್ರು ನಿಮ್ಗೆ ಗೊತ್ತಿದ್ಯಾ? ಹೆಂಗೆ ಸ್ಥಳದಲ್ಲೇ ಇದ್ರಲ್ಲ ನೀವು? ಅಂದಾಜು ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಕನಿಷ್ಠ ಒಂದು 50-60 ಜನ ಆದ್ರೂ ಕನಿಷ್ಠ ಪಕ್ಷ ಅದರಲ್ಲಿ ಸಿಲುಕೊಂಡಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ರೀ ಮೇಡಮ್. ಈಗಾಗಲೇ ಏನಂತಂದ್ರೆ ಬೇರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿ ವರ್ಗ ಇಲ್ಲಿ ಸ್ಥಳಕ್ಕೆ ಬಂದಾರ್ರಿ. ಬಂದು ಎಲ್ಲ ಕಡೆ
ಈಗ ನೋಡ್ತಾ ಇದ್ದಾರೆ ಮತ್ತು ಅವ್ರ ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕೂಲಿ ಕಾರ್ಮಿಕರು ಎಲ್ರು ಕೂಡ ರಜೆ ಹಾಕಿದ್ರು ಇವತ್ತು. ಅಲ್ಲಿ ಯಾರು ಅಂಗಡಿ ಮಳಿಗೆಗಳು ಇಟ್ಕೊಂಡಿದ್ರು ಅವರು ಮತ್ತೆ ಗ್ರಾಹಕರು ಮಾತ್ರ ಇದ್ರ ಹಾಗಾದ್ರೆ? ಹೌದು ಇವತ್ತೇನಂತಂದ್ರೆ ಆ ಕಟ್ಟಡ ಏನು ಈ ಕಟ್ಟಡ 6ನೇ ಹಂತದ ಕಟ್ಟಡ ಕೂಡ ಕಾಮಗಾರಿ ನಡೆದಿತ್ತು. ಈ ಕಾಮಗಾರಿ ಮಾಡ್ತಕ್ಕಂತ ಏನ್ ಜನ ಇದ್ರು ಕಾರ್ಮಿಕರು, ಆ ಕಾರ್ಮಿಕರಿಗೆಲ್ಲ ಇವತ್ತು ಅವ್ರು ರಜೆ ಪಡೆದಿದ್ರು. ಹಿಂಗಾಗಿ ಅಲ್ಲಿ ಜನ ಇವತ್ತು ಏನಂತಂದ್ರೆ ಈ ಅಂಗಡಿ ಮುಗ್ಗಟ್ಟುಗಳನ್ನ ಏನಿತ್ತು ಅಲ್ಲ ಅವ್ರು ಮಾತ್ರ ಇವತ್ತು ಗ್ರಾಹಕರು ಮತ್ತು ಅಂಗಡಿಯ ವರ್ತಕರು ಮಾತ್ರ ಅಲ್ಲಿ ಇದ್ರು ಮೇಡಮ್. ಸುಮಾರು ಎಷ್ಟು ಶಾಪ್ಗಳಿತ್ತು ಮತ್ತೆ ಏನೇನ್ ಶಾಪ್ ಇತ್ತು ಅಲ್ಲಿ ವೆಂಕಟಗೌಡ ಅವರೇ? ಅಲ್ಲಿ ಒಂದು ಶೋರೂಮ್ ಇತ್ತು, ಒಂದು ಸೈಕಲ್ ಮೋಟರ್ ಶೋರೂಮ್ ಇತ್ತು. ಉಳಿದಂಗೆ ರೇವಣ್ಕರ್ ಮೋಟರ್ಸ್ ಅಂತೇಳಿ ಒಂದು ಶೋರೂಮ್ ಇತ್ತು. ಉಳಿದಂತೆ ಬೇರೆ ಬೇರೆ ಅಂಗಡಿಗಳೆಲ್ಲ ಇದ್ವು ಮೇಡಮ್. ಅಲ್ಲಿ ಬೇರೆ ರೀತಿ ಅಂಗಡಿಗಳು ಇದ್ವು. ಓಕೆ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.